ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 883ನೇ ಪದ್ಯ. ಕಾಯಕ್ಕಿಂತಾತ್ಮ ಪಿರಿದೆಂದು ಜನವರಿತಂದು ಸ್ವೀ ಇಚ್ಛೆಯಿಂದ ಸಮಾಧಾನ ಕೆಡದಂದು ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರೆವುದು ಜಗಕ್ಕೆ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಯಾವ ತರಹ ನಾವು ಸಾಮಾನ್ಯ ಮನುಷ್ಯ ಬರೀ ಒಂದು ನಮ್ಮ ಸ್ಥೂಲ ಶರೀರದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವೋ ಹೊರತು ಸೂಕ್ಷ್ಮ ಶರೀರದ ಬಗ್ಗೆ, ಆತ್ಮದ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಬಹಳ ಮುಖ್ಯ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಕಾಯಕ್ಕಿಂತ ಆತ್ಮ ಪಿರಿದೆಂದು ಜನವರಿತಂದು. ಅಂದರೆ ಕಾಯಕ ಅಂದರೆ ನಮ್ಮ ಈ ದೇಹಕ್ಕಿಂತ ಅದರಲ್ಲಿರೋ ಒಂದು ಆತ್ಮ ಏನಿದೆ ಅದು ಬಹಳ ಮುಖ್ಯ ಅಂತ ಜನಕ್ಕೆ ಯಾವಾಗ ಒಂದು ಅರಿವು ಮೂಡತ್ತೋ, ಅದಕ್ಕೆ ತಾನೇ ಆಧ್ಯಾತ್ಮ ಬೇಕು ಅಂತ ನಾವು ಹೇಳೋದು. ಆತ್ಮದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಆಧ್ಯಾತ್ಮ ಬೇಕು. ಅಷ್ಟೊಂದು ತಿಳ್ಕೊಳ್ಳೋಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ ಅಂದ್ಬಿಡ್ತೀವಿ, ಅಥವಾ ಅದು ತುಂಬ ಅಯ್ಯೋ ನಮ್ಮಂಥವ್ರಿಗಲ್ಲ ಅಂತ ಜನಸಾಮಾನ್ಯರು ಅನ್ಕೊಂಡ್ಬಿಡ್ತೀವಿ ಹೊರತು, ನಾವು ಅದರ ಬಗ್ಗೆ ಒಂದು ತಿಳುವಳಿಕೆ ನಮ್ಮಲ್ಲಿ ಮೂಡಿದಾಗ ಅಂತ ಹೇಳ್ತಾರೆ. ಏನಾಗುತ್ತೆ ಅನ್ನೋದು ಮುಂದೆ ಹೇಳ್ತಾರೆ. ಮುಂದಿನ ಲೈನಲ್ಲಿ ಹೇಳ್ತಾರೆ, ಸ್ವಇಚ್ಛೆಯಿಂದ ಸಮಾಧಾನ ಕೆಡದಂದು. ಸ್ವಇಚ್ಛೆಯಿಂದ ಅಂದರೆ ತನ್ನ ಇಷ್ಟದಿಂದಲೇ ತನ್ನ ಸಮಾಧಾನ ಕೆಡದಿರುವಂತೆ ನೋಡಿಕೊಂಡ ದಿನ. ಅಂದರೆ ನಾವೇ ಇಚ್ಛೆ ಪಡ್ತೀವಲ್ವ, ಎಷ್ಟೋ ಸಲ ನಮ್ಮ ಇಚ್ಛೆಗಳು ಪೂರ್ಣ ಆಗಿದ್ದಾಗ ನಾವು ಸಮಾಧಾನ ಕೆಡತ್ತೆ. ಅಂದರೆ ಅದರಿಂದ ಕೋಪ ಬರುತ್ತೆ, ಅದರಿಂದ ಮನಸ್ಸಿಗೆ ಬೇಜಾರಾಗತ್ತೆ. ನಮ್ಮದೇ ಇಚ್ಛೆ ನಮಗೆ ಯಾವಾಗ ಅದು ಅದನ್ನು ಇಚ್ಛೆ ಪೂರೈಸ್ಕೊಳ್ಳೋಕ್ಕೆ ಆಗದೇ ಇದ್ದಾಗ ನಮಗೆ ಆ ಥರ ಎಲ್ಲ ಭಾವನೆ ಬರುತ್ತೆ. ಯಾವಾಗ ಅದನ್ನು ನಾವು ಆಗದೆ ಬಿಟ್ಟ ದಿನ, ಅಂದರೆ ಈಗ ಬುದ್ಧ ಹೇಳಿದ್ದಂಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಅಲ್ವಾ, ಹಾಗೆ ನಮ್ಮ ಸ್ವಇಚ್ಛೆಯಿಂದ ನಮ್ಮ ಸಮಾಧಾನವನ್ನು ನಾವು ಕೆಡಿತುಕೊಳ್ಳದೆ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಆವತ್ತಿನ ದಿನ. ಹಾಗೂ ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು. ಅಂದರೆ ಇದ್ದದ್ದನ್ನು ಎಲ್ಲರ ಜೊತೆನೂ ಸಮನಾಗಿ ಹಂಚ್ಕೊಳ್ಳೋದು ಭೂಮಿಯ ಭಾಗ್ಯ ಆದ ದಿನ. ಅಂದರೆ ಎಲ್ಲರಿಗೂ ಏನೋ ತನಗೆ ಜಾಸ್ತಿ ಬೇಕು, ಏನೇ ಆಗಿಬಿಟ್ಟಿರಲಿ, ಅದು ಏನೋ ಹೇಳ್ತಾರಲ್ಲ, ನಾನು ನಂದು ನನಗೆ ಜಾಸ್ತಿ ಬೇಕು, ನಾನು ಚೆನ್ನಾಗಿರಬೇಕು, ಅಷ್ಟೇ. ಆ ಒಂದು ಮನೋವೃತ್ತಿಯನ್ನು ನಾವು ಬಿಟ್ಟಾಗ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಇದ್ದಿದ್ರಲ್ಲಿ ಎಲ್ಲರೂ ಹಂಚ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ ಮನುಷ್ಯನಿಗೆ ಯಾವಾಗ ಬೆಳೆಯುತ್ತೋ, ಏನೇನೋ ಒಂದು ನಮ್ಮ ದೇಹಕ್ಕಿಂತ ನಮ್ಮ ಆತ್ಮ ಹಿರಿದು ಅಂತ ತಿಳ್ಕೊಂಡಿದ್ದೆ ಹಾಗೂ ನಮ್ಮ ಒಂದು ಸ್ವಇಚ್ಛೆಯಿಂದಲೇ ನಮ್ಮ ಸಮಾಧಾನವನ್ನು ಕೆಡಿಸಿಕೊಳ್ಳದೆ ಇರೋ ದಿನ. ಹಾಗೂ ಮೂರನೇದಾಗಿ ಹೇಳ್ತಾರೆ, ಯಾವಾಗ ನಾವು ಇದ್ದಿದ್ರಲ್ಲಿ ಎಲ್ಲರ ಜೊತೆನೂ ಹಂಚಿಕೊಂಡು ಯಾವಾಗ ನಾವು ಜೊತೆಯಾಗಿ ಇರ್ತೀವೋ ಆ ದಿನ ಈ ಭೂಮಿಯ ಭಾಗ್ಯದ ದಿನ ಆಗತ್ತೆ. ಹಾಗೂ ಮುಂದೆ ಹೇಳ್ತಾರೆ, ಶ್ರೇಯ ನೆರೆವುದು ಜಗಕ್ಕೆ. ಜಗತ್ತಿನಲ್ಲಿ ಆಗ ಶಾಶ್ವತವಾದ ಒಂದು ಶ್ರೇಯ ಅಂದರೆ ಸುಖ ಆಗ ತುಂಬಿಕೊಳ್ಳತ್ತೆ. ನಾವು ಸುಖ ಪಡ್ತಿದ್ದೀವಿ ಅಂತ ಅನ್ಕೋತೀವಿ ಅಲ್ವಾ, ಏನೋ ಒಂದು ಪಿಕ್ಚರ್ ನೋಡ್ಕೊಂಬರ್ತೀವಿ, ಒಂದು ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಒಂದು ರೀಲ್ ಮಾಡ್ತೀವಿ, ಅದೇ ಸುಖ ಅಂತ ನಾವು ಅದರಲ್ಲೇ ತೇಲಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಅದು ನೋಡಿದ್ರೆ ಅದು ನಿಜವಾದ ಸುಖ ಅಲ್ಲ. ಆ ಸುಖವೆಲ್ಲ ಒಂದು ನಮ್ಮದು ಸ್ಥೂಲ ಶರೀರದಿಂದ ಬರೋ ಸುಖ. ಒಂದು ಸೂಕ್ಷ್ಮ ಶರೀರ, ನಮ್ಮ ಆತ್ಮದ ಅರಿವಾದಾಗ ನಮಗೆ ಏನು ಒಂದು ಸುಖ ಸಿಗತ್ತೋ ಅದು ನಿಜವಾದ ಸುಖ ಅಂತ ಇಲ್ಲಿ ನಮಗೆ ಡಿ ಬಿ ಜಿ ಅವರು ತಿಳಿ ಹೇಳ್ತಾ ಇದ್ದಾರೆ. ಸೊ ಆಧ್ಯಾತ್ಮ ಅದಕ್ಕೆ ನಮಗೆ ಬೇಕು. ಮುಂಚಿನ ಕಾಲದಲ್ಲಾದರೆ ಆಧ್ಯಾತ್ಮ ಅಂದರೆ ವಯಸ್ಸಾದವರು ಮಾಡೋರು ಕೆಲಸ ಅಂತ. ಆದರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ನಾವು ನೋಡಿದ್ದೀವಿ ಅಲ್ವಾ, IIT IIM ದೊಡ್ಡ ದೊಡ್ಡ ಡಾಕ್ಟರ್ಸು ಅವ್ರುಗಳೂ ಒಂದು ಆಧ್ಯಾತ್ಮದ ಕಡೆಗೆ ಒಲಿದು ತಮ್ಮ ಆ ಪ್ರೊಫೆಷನ್ನ ಬಿಟ್ಟು ಆಧ್ಯಾತ್ಮದ ಕಡೆ ಹೋಗಿರೋದನ್ನು ನಾವು ನೋಡಿದ್ದೀವಿ. ಸೊ ಆದ್ದರಿಂದ ಆ ಒಂದು ಆತ್ಮದ ಅರಿವನ್ನು ನಾವು ಮಾಡಿಕೊಂಡಾಗ ನಮ್ಮ ಜೀವನ ಬಹಳ ಸುಖಕರವಾಗಿರುತ್ತೆ. ಹಂಗನ್ಬಿಟ್ಟು ನಾವೇನು ಲೈಫಲ್ಲಿ ಬರೀ ಜಪ ಮಾಡ್ತಾ ಕೂತಿರಬೇಕು ಅಂತ ಅಲ್ಲ. ಅಧ್ಯಾತ್ಮ ಅಂದರೆ ಒಂದು ಅರಿವು ನಮಗೆ ಯಾವಾಗ ಬರುತ್ತೋ ಅದರ ಬಗ್ಗೆ, ಆಗ ನಾವು ಎಲ್ಲದರಲ್ಲೂ ಸಮಾನತೆಯನ್ನು ಕಾಣ್ತೀವಿ. ಯಾರೂ ನಮಗೆ ದ್ವೇಷಗಳ
ಇರೋದಿಲ್ಲ, ಅಥವಾ ನಾವು ಇನ್ನೊಬ್ಬರ ಒಂದು ಅಹಿತಗಳನ್ನು ಬಯಸೋದಿಲ್ಲ. ಆ ಒಂದು ಸ್ವಭಾವ ನಮ್ಮದಾಗಿಸ್ಕೊಂಡಾಗ ಜೀವನ ಬಹಳವಷ್ಟು ನಮಗೆ ಎಷ್ಟು ಸುಂದರವಾಗಿ ಅಂತ ಅನ್ನಿಸುತ್ತೆ. ಆ ಒಂದು ಥರ ಬುದ್ಧಿ ಜನಕ್ಕೆ ನಮ್ಮೆಲ್ಲರಿಗೂ ಆ ಭಗವಂತ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ಳೋಣ. ಧನ್ಯವಾದಗಳು.